ಹೊಸಕೋಟೆ 2ನೇ ವರ್ಷದ ಅದ್ದೂರಿ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹಾಗೂ ಬಸವೇಶ್ವರ ಯುವಕರ ಬಳಗ ವತಿಯಿಂದ ದಿನಾಂಕ 28 ಭಾನುವಾರ ಸಂಜೆ 5 ಗಂಟೆಗೆ ಅವರ ವತಿಯಿಂದ ಅನ್ನದಾನ ಒಳಗೆ ಊಟವನ್ನು ಏರ್ಪಡಿಸಲಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಅವರ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ನಾವು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದು ಯಾವ ಉದ್ದೇಶಕ್ಕಂತ ಅಂದ್ರೆ ಎಲ್ರನ್ನೂ ಒಗ್ಗೂಡಿಸ್ಬೇಕು, ನಾವೆಲ್ಲರೂ ಒಂದೇ ಅನ್ನುವ ಭಾವ ಎಲ್ರಿಗೂ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ನಾವು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ ದಿನದಿಂದ ಇಲ್ಲಿಯವರೆಗೂ ನಾವು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮತ್ತೆ ಕ್ರೀಡಾ ಕಾರ್ಯಕ್ರಮವನ್ನ ಏರ್ಪಡಿಸ್ತೀವಿ. ಇದರ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮಲ್ಲಿರುವ ಮಕ್ಕಳ ಪ್ರತಿಭೆ ಎಲ್ರಿಗೂ ಗೊತ್ತಾಗ್ಲಿ, ಗ್ರಾಮೀಣ ಪ್ರತಿಭೆಗಳು ಎಲ್ರಿಗೂ ಗೊತ್ತಾಗ್ಲಿ ಎನ್ನುವ ಒಂದು ಉದ್ದೇಶದಿಂದ ಈ ಆಟೋಟದ ಸ್ಪರ್ಧೆ ಆಗಿರ್ಬೋದು, ಸಾಂಸ್ಕೃತಿಕ ಸ್ಪರ್ಧೆ ಆಗಿರ್ಬೋದು, ಈ ರೀತಿ ಏರ್ಪಡಿಸಿದ್ದೀವಿ. ಮತ್ತೆ ಇವತ್ತು ಆ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವೂ ಕೂಡ ಏರ್ಪಡಿಸಿದ್ದೀವಿ. ಗಣಪತಿ ಪ್ರತಿಷ್ಠಾಪನೆಯಿಂದ ಇಲ್ಲಿಯವರೆಗೂ ಸಾಕಷ್ಟು ಜನರು ನಮ್ಮ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಅದೇ ರೀತಿ ಭಾನುವಾರವೂ ಕೂಡ ಎಲ್ಲರೂ ಬಂದು ಹೋಳಿಗೆ ಊಟ ಮಾಡಿ ನಮ್ಮ ಗಣಪತಿ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀವಿ.